ಬಾಲಿವುಡ್ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಸುದ್ದಿ ಬಂದಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ವಿರುದ್ಧ ಈ ಹಲ್ಲೆಯ ಆರೋಪ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಮತ್ತು ಅವರ ಪತಿ ನಂದೀಶ್, ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯ ಸಹೋದರಿ ದೂರು ಕೊಟ್ಟಿದ್ರಂತೆ. ಕಾವ್ಯ ಗೌಡ ಅವರನ್ನ ಅತ್ಯಾಚಾರಕ್ಕೀಡು ಮಾಡೋದಾಗಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರಿಂದ ದೂರು ದಾಖಲಾಗಿದೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವರ ಎರಡೂ ಕುಟುಂಬದ ನಡುವೆ ಹಣಕಾಸಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಅಂದ್ರೆ ಅವರ ಮನೆಯವರಿಗೆ ಮತ್ತೆ ಕಾವ್ಯಗೌಡ ಮನೆಯವರಿಗೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಜಟಾಪಟಿಯಲ್ಲಿ ಅತ್ಯಾಚಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಾಕುವಿನಿಂದ ಇರಿದು ಪತಿಗೆ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಚಾಕುವಿನಿಂದ ಇರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದರಿಂದ ಸಾಕಷ್ಟು ಅಂದ್ರೆ ಹಲವು ದಿನಗಳಿಂದ ಇಬ್ಬರ ನಡುವೆ ಎರಡು ಕುಟುಂಬದ ನಡುವೆ ರಾಜಿ ಪಂಚಾಯಿತಿ ಕೂಡ ಆಗಿತ್ತು. ಆದ್ರೆ ಯಾವುದೂ ಸಂಧಾನ ಕೂಡ ಫಲ ನೀಡದ ಹಿನ್ನೆಲೆಯಲ್ಲಿ ಈಗ ಫೈನಲ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯದಾಗಿ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಈಗ ಸದ್ಯ 307 ರೀತಿಯಲ್ಲಿ ಅಂದ್ರೆ ಕೊಲೆ ಯತ್ನ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಪೊಲೀಸರು ಆ ಚಿಕಿತ್ಸೆಯನ್ನ ಆದ ಬಳಿಕ ಮುಂದೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಯಾರು ಅಪೋಸ್ ಮಾಡಿದಾರೋ ಅವರು ಕೂಡ ದೂರನ್ನು ದಾಖಲಿಸಿದ. ಓಕೆ, ಥ್ಯಾಂಕ್ ಯು. ಬಾಲಿವುಡ್ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಸುದ್ದಿ ಬಂದಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ವಿರುದ್ಧ ಈ ಹಲ್ಲೆಯ ಆರೋಪ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಮತ್ತು ಅವರ ಪತಿ ನಂದೀಶ್, ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯ ಸಹೋದರಿ ದೂರು ಕೊಟ್ಟಿದ್ರಂತೆ. ಕಾವ್ಯ ಗೌಡ ಅವರನ್ನ ಅತ್ಯಾಚಾರಕ್ಕೀಡು ಮಾಡೋದಾಗಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರಿಂದ ದೂರು ದಾಖಲಾಗಿದೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವರ ಎರಡೂ ಕುಟುಂಬದ ನಡುವೆ ಹಣಕಾಸಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಅಂದ್ರೆ ಅವರ ಮನೆಯವರಿಗೆ ಮತ್ತೆ ಕಾವ್ಯಗೌಡ ಮನೆಯವರಿಗೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಜಟಾಪಟಿಯಲ್ಲಿ ಅತ್ಯಾಚಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಾಕುವಿನಿಂದ ಇರಿದು ಪತಿಗೆ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಚಾಕುವಿನಿಂದ ಇರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದರಿಂದ ಸಾಕಷ್ಟು ಅಂದ್ರೆ ಹಲವು ದಿನಗಳಿಂದ ಇಬ್ಬರ ನಡುವೆ ಎರಡು ಕುಟುಂಬದ ನಡುವೆ ರಾಜಿ ಪಂಚಾಯಿತಿ ಕೂಡ ಆಗಿತ್ತು. ಆದ್ರೆ ಯಾವುದೂ ಸಂಧಾನ ಕೂಡ ಫಲ ನೀಡದ ಹಿನ್ನೆಲೆಯಲ್ಲಿ ಈಗ ಫೈನಲ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯದಾಗಿ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಈಗ ಸದ್ಯ 307 ರೀತಿಯಲ್ಲಿ ಅಂದ್ರೆ ಕೊಲೆ ಯತ್ನ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಪೊಲೀಸರು ಆ ಚಿಕಿತ್ಸೆಯನ್ನ ಆದ ಬಳಿಕ ಮುಂದೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಯಾರು ಅಪೋಸ್ ಮಾಡಿದಾರೋ ಅವರು ಕೂಡ ದೂರನ್ನು ದಾಖಲಿಸಿದ. ಓಕೆ, ಥ್ಯಾಂಕ್ ಯು. ಬಾಲಿವುಡ್ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಸುದ್ದಿ ಬಂದಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ವಿರುದ್ಧ ಈ ಹಲ್ಲೆಯ ಆರೋಪ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಮತ್ತು ಅವರ ಪತಿ ನಂದೀಶ್, ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯ ಸಹೋದರಿ ದೂರು ಕೊಟ್ಟಿದ್ರಂತೆ. ಕಾವ್ಯ ಗೌಡ ಅವರನ್ನ ಅತ್ಯಾಚಾರಕ್ಕೀಡು ಮಾಡೋದಾಗಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ.
ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರಿಂದ ದೂರು ದಾಖಲಾಗಿದೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವರ ಎರಡೂ ಕುಟುಂಬದ ನಡುವೆ ಹಣಕಾಸಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಅಂದ್ರೆ ಅವರ ಮನೆಯವರಿಗೆ ಮತ್ತೆ ಕಾವ್ಯಗೌಡ ಮನೆಯವರಿಗೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಜಟಾಪಟಿಯಲ್ಲಿ ಅತ್ಯಾಚಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಾಕುವಿನಿಂದ ಇರಿದು ಪತಿಗೆ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಚಾಕುವಿನಿಂದ ಇರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದರಿಂದ ಸಾಕಷ್ಟು ಅಂದ್ರೆ ಹಲವು ದಿನಗಳಿಂದ ಇಬ್ಬರ ನಡುವೆ ಎರಡು ಕುಟುಂಬದ ನಡುವೆ ರಾಜಿ ಪಂಚಾಯಿತಿ ಕೂಡ ಆಗಿತ್ತು. ಆದ್ರೆ ಯಾವುದೂ ಸಂಧಾನ ಕೂಡ ಫಲ ನೀಡದ ಹಿನ್ನೆಲೆಯಲ್ಲಿ ಈಗ ಫೈನಲ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯದಾಗಿ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಈಗ ಸದ್ಯ 307 ರೀತಿಯಲ್ಲಿ ಅಂದ್ರೆ ಕೊಲೆ ಯತ್ನ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಪೊಲೀಸರು ಆ ಚಿಕಿತ್ಸೆಯನ್ನ ಆದ ಬಳಿಕ ಮುಂದೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಯಾರು ಅಪೋಸ್ ಮಾಡಿದಾರೋ ಅವರು ಕೂಡ ದೂರನ್ನು ದಾಖಲಿಸಿದ. ಓಕೆ, ಥ್ಯಾಂಕ್ ಯು. ಬಾಲಿವುಡ್ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಸುದ್ದಿ ಬಂದಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ವಿರುದ್ಧ ಈ ಹಲ್ಲೆಯ ಆರೋಪ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಮತ್ತು ಅವರ ಪತಿ ನಂದೀಶ್, ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯ ಸಹೋದರಿ ದೂರು ಕೊಟ್ಟಿದ್ರಂತೆ. ಕಾವ್ಯ ಗೌಡ ಅವರನ್ನ ಅತ್ಯಾಚಾರಕ್ಕೀಡು ಮಾಡೋದಾಗಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರಿಂದ ದೂರು ದಾಖಲಾಗಿದೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವರ ಎರಡೂ ಕುಟುಂಬದ ನಡುವೆ ಹಣಕಾಸಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಅಂದ್ರೆ ಅವರ ಮನೆಯವರಿಗೆ ಮತ್ತೆ ಕಾವ್ಯಗೌಡ ಮನೆಯವರಿಗೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಜಟಾಪಟಿಯಲ್ಲಿ ಅತ್ಯಾಚಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಾಕುವಿನಿಂದ ಇರಿದು ಪತಿಗೆ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಚಾಕುವಿನಿಂದ ಇರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದರಿಂದ ಸಾಕಷ್ಟು ಅಂದ್ರೆ ಹಲವು ದಿನಗಳಿಂದ ಇಬ್ಬರ ನಡುವೆ ಎರಡು ಕುಟುಂಬದ ನಡುವೆ ರಾಜಿ ಪಂಚಾಯಿತಿ ಕೂಡ ಆಗಿತ್ತು. ಆದ್ರೆ ಯಾವುದೂ ಸಂಧಾನ ಕೂಡ ಫಲ ನೀಡದ ಹಿನ್ನೆಲೆಯಲ್ಲಿ ಈಗ ಫೈನಲ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯದಾಗಿ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಈಗ ಸದ್ಯ 307 ರೀತಿಯಲ್ಲಿ ಅಂದ್ರೆ ಕೊಲೆ ಯತ್ನ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಪೊಲೀಸರು ಆ ಚಿಕಿತ್ಸೆಯನ್ನ ಆದ ಬಳಿಕ ಮುಂದೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಯಾರು ಅಪೋಸ್ ಮಾಡಿದಾರೋ ಅವರು ಕೂಡ ದೂರನ್ನು ದಾಖಲಿಸಿದ. ಓಕೆ, ಥ್ಯಾಂಕ್ ಯು. ಬಾಲಿವುಡ್ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಸುದ್ದಿ ಬಂದಿದೆ. ಕಾವ್ಯ ಪತಿ ಸೋಮಶೇಖರ್ಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸೋಮಶೇಖರ್ ಅತ್ತಿಗೆಯ ತಂದೆ ವಿರುದ್ಧ ಈ ಹಲ್ಲೆಯ ಆರೋಪ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ಅವರ ಅತ್ತಿಗೆ ಪ್ರೇಮ ಮತ್ತು ಅವರ ಪತಿ ನಂದೀಶ್, ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯ ಸಹೋದರಿ ದೂರು ಕೊಟ್ಟಿದ್ರಂತೆ. ಕಾವ್ಯ ಗೌಡ ಅವರನ್ನ ಅತ್ಯಾಚಾರಕ್ಕೀಡು ಮಾಡೋದಾಗಿ ಬೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ನಟಿ ಕಾವ್ಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರಿಂದ ದೂರು ದಾಖಲಾಗಿದೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನಿದು ಪ್ರಕರಣ? ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇವರ ಎರಡೂ ಕುಟುಂಬದ ನಡುವೆ
ಹಣಕಾಸಿನ ವಿಚಾರವಾಗಿಯೂ ಕೂಡ ಸಾಕಷ್ಟು ವೈರುಧ್ಯಗಳಿತ್ತು. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು, ಅಂದ್ರೆ ಅವರ ಮನೆಯವರಿಗೆ ಮತ್ತೆ ಕಾವ್ಯಗೌಡ ಮನೆಯವರಿಗೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಜಟಾಪಟಿಯಲ್ಲಿ ಅತ್ಯಾಚಾರ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಾಕುವಿನಿಂದ ಇರಿದು ಪತಿಗೆ ಕೊಲೆ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಚಾಕುವಿನಿಂದ ಇರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದರಿಂದ ಸಾಕಷ್ಟು ಅಂದ್ರೆ ಹಲವು ದಿನಗಳಿಂದ ಇಬ್ಬರ ನಡುವೆ, ಎರಡು ಕುಟುಂಬದ ನಡುವೆ ರಾಜಿ ಪಂಚಾಯತಿ ಕೂಡ ಆಗಿತ್ತು. ಆದ್ರೆ ಯಾವುದೂ ಸಂಧಾನ ಕೂಡ ಫಲ ನೀಡದ ಹಿನ್ನೆಲೆಯಲ್ಲಿ ಈಗ ಫೈನಲ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೊನೆಯದಾಗಿ ಚಾಕುವಿನಿಂದ ಇರಿದು ಕೊಲ್ಲುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರ ಮೇಲೆ ಈಗ ಸದ್ಯ 307 ರೀತಿಯಲ್ಲಿ ಅಂದ್ರೆ ಕೊಲೆ ಯತ್ನ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಪೊಲೀಸರು ಆ ಚಿಕಿತ್ಸೆಯನ್ನ ಆದ ಬಳಿಕ ಮುಂದೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಸದ್ಯ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಯಾರು ಅಪೋಸ್ ಮಾಡಿದಾರೋ ಅವರು ಕೂಡ ದೂರನ್ನು ದಾಖಲಿಸಿದ. ಓಕೆ, ಥ್ಯಾಂಕ್ ಯು.